ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು VTU ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ ಅನ್ನೇ ಡಿಸ್ಕಸ್ ಮಾಡೋಣ. ಬೈನರಿ ಸರ್ಚ್ ಟ್ರೀದು ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳನ್ನ ಅಥವಾ ನಂಬರ್ಸ್ ಗಳನ್ನ ಕೊಟ್ಟು ಇದನ್ನ ಯೂಸ್ ಮಾಡಿಕೊಂಡು ಬೈನರಿ ಸರ್ಚ್ ಟ್ರೀ ಅನ್ನ ಫಸ್ಟ್ ಕನ್ಸ್ಟ್ರಕ್ಟ್ ಮಾಡ್ರಿ. ನೆಕ್ಸ್ಟ್ ಅದನ್ನ ಟ್ರಾವರ್ಸ್ ಮಾಡ್ರಿ. ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡ್ಬೇಕು. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಬೈನರಿ ಸರ್ಚ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು. ನಮಗೆ ಗೊತ್ತಿದೆ ಬೈನರಿ ಸರ್ಚ್ ಟ್ರೀ ಅಥವಾ ಬೈನರಿ ಟ್ರೀ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ನೋಡ್ ಇದೆ ಅಂತಂದ್ರೆ ಅದು 0 ಚೈಲ್ಡ್ ಇಟ್ಕೋಬಹುದು, ಇಲ್ಲ 1 ಚೈಲ್ಡ್ ಇರಬಹುದು, ಇಲ್ಲ ಮ್ಯಾಕ್ಸಿಮಮ್ 2 ಚೈಲ್ಡ್. ಸೊ ಎ ನೋಡ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ ಆಫ್ 2 ಚೈಲ್ಡ್, ಮಿನಿಮಮ್ ಆಫ್ 0 ಚೈಲ್ಡ್. ಇಷ್ಟು ಗೊತ್ತಿದೆ. ಇಲ್ಲಿ ನಂಬರ್ ಗಳನ್ನ ಕೊಟ್ಟಿದ್ದಾರೆ ನೋಡಿ, 100, 85, 45. ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಒಂದು ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10 ಅಂತ ಅನ್ಕೊಳ್ಳಿ. 10 ಗಿನ್ನ ನಂಬರ್ಗಳು ಏನ್ ಕಡಿಮೆ ಬರ್ತವೆ ಅವೆಲ್ಲ ಈ ಕಡೆ ಬರಬೇಕು. ಲೆಸ್ ದೆನ್ 10 ಏನಾಗಬೇಕು, ಲೆಫ್ಟ್ ಸೈಡ್. ಈ ವ್ಯಾಲ್ಯೂಗಿನ್ನ ನೋಡ್ಗಿನ್ನ ಕಡಿಮೆ ಇರುವಂತ ವ್ಯಾಲ್ಯೂಗಳು ಏನಾಗಬೇಕು, ಲೆಫ್ಟ್ ಸೈಡ್ ಬರಬೇಕು. ಈ ವ್ಯಾಲ್ಯೂಗಿನ್ನ ಜಾಸ್ತಿ ಇರುವಂತ ವ್ಯಾಲ್ಯೂಗಳು ಏನಾಗ್ತವೆ, ಬಲಗಡೆ ಬರ್ತವೆ. ಲೆಸ್ ದೆನ್ 10 ಈ ಕಡೆ, ಗ್ರೇಟರ್ ದೆನ್ 10 ಈ ಕಡೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಅವ್ರು ಯಾವ ಆರ್ಡರ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ಆರ್ಡರ್ ಅಲ್ಲಿ ತಗೊಳ್ಳಿ. ಫಸ್ಟ್ ಏನ್ ಮಾಡೋಣ, ಬೈನರಿ ಸರ್ಚ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಮೊದಲನೇ ಎಲಿಮೆಂಟ್ ಯಾವುದು, 100. ಸೊ 100 ವಿಲ್ ಬಿಕಮ್ ದ ರೂಟ್ ನೋಡ್. ಸರಿನಾ? ನೀವು ಯಾವಾಗಲೇ ಕಂಪೇರ್ ಮಾಡಲಿ, ಯಾವುದೇ ಎಲಿಮೆಂಟ್ ಅನ್ನ ಇನ್ನ ಮುಂದೆ ಕಂಪೇರ್ ಮಾಡ್ತಾ ಹೋಗ್ತಿರಲ್ವಾ, ಅವಾಗ ಏನ್ ಮಾಡಬೇಕು, ಫಸ್ಟ್ ರೂಟ್ ವ್ಯಾಲ್ಯೂ ಜೊತೆನೆ ನೀವು ಕಂಪೇರ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಲೆಫ್ಟ್ ಸೈಡು, ಅದಕ್ಕಿಂತ ಜಾಸ್ತಿ ಇದ್ರೆ ರೈಟ್ ಸೈಡ್. ನೆಕ್ಸ್ಟ್ 85. ಸೊ ಫಸ್ಟ್ ಯಾರ ಜೊತೆ ಕಂಪೇರ್ ಮಾಡಬೇಕು, ರೂಟ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. 85 100 ಗಿಂತ ಚಿಕ್ಕದ ದೊಡ್ಡದ, ಚಿಕ್ಕದು. ಸೊ ಚಿಕ್ಕದಾಗಿದ್ರೆ ಲೆಫ್ಟ್ ಸೈಡಿಗೆ ತಗೋಬೇಕು, 85. ನೆಕ್ಸ್ಟ್ 45. ಸೊ ಫಸ್ಟ್ ರೂಟ್ ಇಂದ ಕಂಪೇರ್ ಮಾಡಬೇಕು. ಸೊ ಫಸ್ಟ್ 100 ಗಿನ್ನ 45 ಚಿಕ್ಕದ ದೊಡ್ಡದ, ಚಿಕ್ಕದು. ಸೊ ಲೆಫ್ಟ್ ಸೈಡ್ ಬರ್ತೀನಿ, ಯಾಕಂತಂದ್ರೆ ಚಿಕ್ಕದು, ಅದಕ್ಕೋಸ್ಕರ. ಮತ್ತೆ 85 ಜೊತೆ ಕಂಪೇರ್ ಮಾಡಿ. 45 ಮತ್ತೆ 85 ಕಂಪೇರ್ ಮಾಡಿದ್ರೆ 45 ಇಸ್ ಲೆಸ್ ದೆನ್ 85. ಸೊ ಲೆಫ್ಟ್ ಸೈಡ್ ಬರಬೇಕು. ಕಡಿಮೆ ಆದ್ರೆ ಲೆಫ್ಟ್, ಜಾಸ್ತಿ ಆದ್ರೆ ರೈಟ್. ನೆಕ್ಸ್ಟ್ 55. ಫಸ್ಟ್ ರೂಟ್ ವ್ಯಾಲ್ಯೂ ಜೊತೆನೆ ಕಂಪೇರ್ ಮಾಡಬೇಕು. ಸೊ 100 ಗಿನ್ನ 55 ಚಿಕ್ಕದ, ಸೊ ಲೆಫ್ಟ್ ಸೈಡ್. 85 ಗಿನ್ನ ಕೂಡ 55 ಚಿಕ್ಕದ, ಎಸ್ ಲೆಫ್ಟ್ ಸೈಡ್. ಬಟ್ 45 ಗಿನ್ನ ದೊಡ್ಡದ, ಸೊ ರೈಟ್ ಸೈಡ್. ದೊಡ್ಡದಾಗಿದ್ರೆ ಬಲಗಡೆ, ಚಿಕ್ಕದಾಗಿದ್ರೆ ಎಡಗಡೆ. ನೆಕ್ಸ್ಟ್ 120. ಸೊ 120 ಇಸ್ ಗ್ರೇಟರ್ ದೆನ್ 100. ಸೊ 100 ಗಿನ್ನ ದೊಡ್ಡದು ಅಂತ ಅಂದ್ರೆ ಬಲಗಡೆ ತಗೋಬೇಕು. ನೆಕ್ಸ್ಟ್ 20. 20 ಇಸ್ ಲೆಸ್ ದೆನ್ 100. ಸೊ ಲೆಫ್ಟ್ ಬಂತು. ಲೆಸ್ ದೆನ್ 85. ಸೊ ಲೆಫ್ಟ್ ಬಂತು. ಲೆಸ್ ದೆನ್ 45. ಸೊ 20 ಲೆಫ್ಟಿಗೆ ಬರುತ್ತೆ. ನೆಕ್ಸ್ಟ್ 70. 70 ಇಸ್ ಲೆಸ್ ದೆನ್ 100. ಸೊ ಲೆಫ್ಟ್ ಸೈಡ್. ಲೆಸ್ ದೆನ್ 85. ಸೊ ಲೆಫ್ಟ್ ಸೈಡ್. ಬಟ್ ಗ್ರೇಟರ್ ದೆನ್ 45. ಸೊ ರೈಟ್ ಸೈಡ್. 55 ಗಿನ್ನ ಕೂಡ 70 ದೊಡ್ಡದು, ಸೊ ರೈಟ್ ಸೈಡ್. ನೆಕ್ಸ್ಟ್ 90. 90 ಇಸ್ ಲೆಸ್ ದೆನ್ 100. ಸೊ ಲೆಫ್ಟ್ ಸೈಡ್. ಬಟ್ ಗ್ರೇಟರ್ ದೆನ್ 85. ಸೊ 90 ಇಲ್ಲಿ ಬರುತ್ತೆ. ನೆಕ್ಸ್ಟ್ 115. ಸೊ 115 ಇಸ್ ಗ್ರೇಟರ್ ದೆನ್ 100. ಸೊ ಬಲಗಡೆ. ಬಟ್ ಇಟ್ ಈಸ್ ಲೆಸ್ ದೆನ್ 120. ಸೊ ಎಡಗಡೆ. ನೆಕ್ಸ್ಟ್ 65. 65 is less than 100. ಸೊ ಎಡಗಡೆ. ಇಟ್ ಈಸ್ ಲೆಸ್ ದೆನ್ 85 ಆಲ್ಸೋ. ಸೊ ಮತ್ತೆ ಎಡಗಡೆ ಬರುತ್ತೆ, ಬಟ್ ಗ್ರೇಟರ್ ದೆನ್ 45. ಸೊ ಬಲಗಡೆ ಹೋಯ್ತು. ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ 55. ಸೊ ಬಲಗಡೆ ಹೋಯ್ತು, ಬಟ್ ಲೆಸ್ ದೆನ್ 70. ಸೊ ಲೆಫ್ಟ್ ಸೈಡ್ ಬರಬೇಕು, 65. ಸರಿನಾ? ನೆಕ್ಸ್ಟ್ 130. 130 is greater than 100. ಸೊ ಬಲಗಡೆ ಬರುತ್ತೆ, ಅಂಡ್ ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ 120. ಸೊ 120 ಗಿನ್ನ ಬಲಗಡೆ, 130. ನೆಕ್ಸ್ಟ್ ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿರೋದು ಯಾವ್ದಾದ್ರು 145. ಸೊ 145 is greater than 100. ಸೊ ಬಲಗಡೆ. ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ 120. ಸೊ ಬಲಗಡೆ. ಇಟ್ ಈಸ್ ಆಲ್ಸೋ ಗ್ರೇಟರ್ ದೆನ್ 130. ಸೊ ಬಲಗಡೆ, 145. ಸೊ ಇವಾಗ ಅರ್ಧ ಪ್ರಾಬ್ಲಮ್ ಆಯ್ತು. ಏನದು, ಬೈನರಿ ಸರ್ಚ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು ಕೇಳಿದ್ರು, ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೀವು ಇಲ್ಲಿ ನೋಡಿ, ಒಂದು ನೋಡ್ಗೆ 0 ಚೈಲ್ಡ್ ಇದೆ, ಇಲ್ಲ ಅಂತಂದ್ರೆ 1 ಚೈಲ್ಡ್ ಇದೆ, ಇಲ್ಲ ಅಂತಂದ್ರೆ 2 ಚೈಲ್ಡ್ ಇದೆ. ಮ್ಯಾಕ್ಸಿಮಮ್ 2 ಚೈಲ್ಡ್ಸ್, ಮಿನಿಮಮ್ ಆಫ್ 0 ಚೈಲ್ಡ್. ಸೊ ಇಷ್ಟು ಗೊತ್ತಾಯ್ತು. ಈಗ ಏನ್ ಮಾಡ್ಬೇಕು, ಇದೇ ಟ್ರೀಗೆ ನಾವು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅನ್ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡಬೇಕು ಪ್ರತಿಯೊಂದು ನೋಡೋಣ. ಸೊ ಫಸ್ಟ್ ಏನ್ ಮಾಡೋಣ, ಇನ್ ಆರ್ಡರ್ ಅನ್ನ ಅಪ್ಲೈ ಮಾಡೋಣ. ಸೊ ಇನ್ ಆರ್ಡರ್ ಫಾರ್ಮುಲಾ ಏನು, ಲೆಫ್ಟ್, ರೂಟ್, ರೈಟ್. ಫಸ್ಟ್ ಲೆಫ್ಟ್ ಪಾರ್ಟ್, ನೆಕ್ಸ್ಟ್ ರೂಟ್ ಪಾರ್ಟ್, ನೆಕ್ಸ್ಟ್ ರೈಟ್ ಪಾರ್ಟ್. ನಾನ್ ಸಿಂಪಲ್ ಆಗಿ ಹೇಳ್ಕೊಡೋದು ಹೆಂಗೆ ಅಂತ ಅಂದ್ರೆ, ನೋಡಿ 100 ಇಸ್ ದ ರೂಟ್ ವ್ಯಾಲ್ಯೂ ಅಲ್ವಾ ಈ ಕಂಪ್ಲೀಟ್ ಟ್ರೀ ಅಲ್ಲಿ. ಸೊ ಅದರ ಲೆಫ್ಟ್ ಪಾರ್ಟ್ ಅಲ್ಲಿ ಏನ್ ಬರುತ್ತೆ, ಸೊ 100 ನ ಲೆಫ್ಟ್ ಸಬ್ ಟ್ರೀ ಬರುತ್ತೆ ಲೆಫ್ಟ್ ಪಾರ್ಟ್ ಅಲ್ಲಿ. ಅದರ ರೈಟ್ ಸೈಡ್ ಅಲ್ಲಿ ಏನ್ ಬರುತ್ತೆ, ಅದರ ರೈಟ್ ಸಬ್ ಟ್ರೀ ಬರುತ್ತೆ. ಸೊ ದಿಸ್ ಈಸ್ ದ ರೈಟ್ ಸಬ್ ಟ್ರೀ, ದಿಸ್ ಈಸ್ ದ ಲೆಫ್ಟ್ ಸಬ್ ಟ್ರೀ. ನೆಕ್ಸ್ಟ್ ಈ 100 ಏನಾಗುತ್ತೆ, ರೂಟ್ ವ್ಯಾಲ್ಯೂ ಆಯ್ತು. ಸೊ ಇವಾಗ ನಮಗೆ ಫಸ್ಟ್ ಏನ್ ಬೇಕಾಗಿರೋದು, ಫಸ್ಟ್ ಬೇಕಾಗಿರುವಂತದ್ದು ಲೆಫ್ಟ್.
ಸೊ ಲೆಫ್ಟ್ ಬೇಕು ಅಂತಂದ್ರೆ ಫಸ್ಟ್ ಲೆಫ್ಟ್ ಸಬ್ ಟ್ರೀಗೆ ಲೆಫ್ಟ್ ರೂಟ್ ಟು ರೈಟ್ ಅನ್ನ ಸಪರೇಟ್ ಆಗಿ ಅಪ್ಲೈ ಮಾಡಬೇಕು. ಸೊ ಲೆಫ್ಟ್ ರೂಟ್ ಟು ರೈಟ್ ಅನ್ನ ಇಲ್ಲಿ ಅಪ್ಲೈ ಮಾಡೋಣ ಅಂತ ಹೋದಾಗ ಇಲ್ಲಿ ಆರ್ ಸೊ ರೂಟ್ ವ್ಯಾಲ್ಯೂ ಏನಾಗುತ್ತೆ 85 ಆಗುತ್ತೆ. ಯಾಕಂತಂದ್ರೆ ಅದು ಮೊದಲನೇ ಎಲಿಮೆಂಟ್, ಇದನ್ನ ಸಪರೇಟ್ ಆಗಿ ಡಿಟ್ಯಾಚ್ ಮಾಡ್ಕೊಂಡಿರೋ ರೀತಿ. ರೂಟ್ ಇಂದ ನಾವು ಲೆಫ್ಟ್ ಸಬ್ ಟ್ರೀನೇ ಡಿಟ್ಯಾಚ್ ಮಾಡಿದ್ವಿ, ರೈಟ್ ಸಬ್ ಟ್ರೀನು ಕೂಡ ಡಿಟ್ಯಾಚ್ ಮಾಡಿದ್ವಿ. ಈಗ ಲೆಫ್ಟಿಗೆ ಫಸ್ಟ್ ಇರೋದ್ರಿಂದ ಈ ಫಾರ್ಮುಲಾ ಪ್ರಕಾರ ಸೊ ಲೆಫ್ಟಿಗೆ ಬಂದಿದ್ದೀವಿ ಲೆಫ್ಟ್ ಸಬ್ ಟ್ರೀಯಲ್ಲಿ. ಸೊ ರೂಟ್ ಅಪ್ಲೈ ಮಾಡಿದೆ. ಲೆಫ್ಟ್ ಏನು 45, ಬಟ್ ಲೆಫ್ಟಿಗೆ ಚೈಲ್ಡ್ ಇದೆ. ಸೊ ಚೈಲ್ಡ್ ಇದೆ ಅಂತಂದ್ರೆ ನಾನು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಸಪರೇಟ್ ಟ್ರೀ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ಇದನ್ನ ಸಪರೇಟ್ ಸಬ್ ಟ್ರೀ ಆಗಿ ಮತ್ತೆ ನಾನು ಕನ್ಸಿಡರ್ ಮಾಡ್ಕೊಂತ ಹೋಗ್ತೀನಿ. ಸೊ ಇದಷ್ಟು ಕೂಡ ಏನಾಗುತ್ತೆ, ಲೆಫ್ಟ್ ಆಗುತ್ತೆ, ರೂಟ್ ಇದೆ, ರೈಟ್ ವ್ಯಾಲ್ಯೂ ಇಸ್ 90. ನಾನು ಲೆಫ್ಟ್ ವ್ಯಾಲ್ಯೂನೇ ಫಸ್ಟ್ ಬರಿಬೇಕು, ಆದಷ್ಟು ಲೆಫ್ಟ್ ಆಸ್ ಪಾಸಿಬಲ್ ಹೋಗ್ಬೇಕು. ಸೊ 45 ಇದೆ ಈ ಸಪರೇಟ್ ಸಬ್ ಟ್ರೀ ಅಲ್ಲಿ. ಸೊ ಅದು ರೂಟ್ ವ್ಯಾಲ್ಯೂ ಆಗುತ್ತೆ, 20 ವಿಲ್ ಬಿಕಮ್ ದ ಲೆಫ್ಟ್ ವ್ಯಾಲ್ಯೂ. ಸೊ ಲೆಫ್ಟ್ ಆಸ್ ಪಾಸಿಬಲ್ ಸಿಕ್ತು ನನಗೆ. ಸೊ ಲೆಫ್ಟ್ ವ್ಯಾಲ್ಯೂ ಏನು 20, ನೆಕ್ಸ್ಟ್ ರೂಟ್ ವ್ಯಾಲ್ಯೂ ಏನು 45, ನೆಕ್ಸ್ಟ್ ರೈಟ್ ವ್ಯಾಲ್ಯೂ ಸಿಗಬೇಕು. ಸೊ ರೈಟ್ ವ್ಯಾಲ್ಯೂನ 55 ಅಂತ ಹುಡುಕ್ತಾ ಹೋದ್ರೆ ಬಟ್ ಅದಕ್ಕೂ ಕೂಡ ಇನ್ನೂ ಚೈಲ್ಡ್ಗಳಿದ್ದಾವೆ. ಸೊ ಏನ್ ಮಾಡ್ತೀನಿ, ಅದನ್ನು ಕೂಡ ಸಪರೇಟ್ ಸಬ್ ಟ್ರೀ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ ಇವಾಗ 55 ಏನಾಗುತ್ತೆ, ರೂಟ್ ವ್ಯಾಲ್ಯೂ ಆಗುತ್ತೆ. ಇದಕ್ಕೆ ಲೆಫ್ಟ್ ಇಲ್ಲ, ಕೇವಲ ರೈಟ್ ಇದೆ. ಸೊ ಲೆಫ್ಟ್ ಬರಿಬೇಕಿತ್ತು, ಲೆಫ್ಟ್ ಇಲ್ಲ. ಸೊ ರೂಟ್ ಬರಿತೀನಿ, ರೂಟ್ ವ್ಯಾಲ್ಯೂ ಏನಿರೋದು 55. ನೆಕ್ಸ್ಟ್ ರೈಟ್ ಅನ್ನ ಬರಿಬೇಕು ಅಂತ ಹೋದಾಗ ರೈಟ್ಗೆ ಇನ್ನೂ ಒಂದು ಚೈಲ್ಡ್ ಇದೆ. ಸೊ ಏನ್ ಮಾಡಬೇಕು, ಇದನ್ನ ಸಪರೇಟ್ ಸಬ್ ಟ್ರೀ ಆಗಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸಪರೇಟ್ ಸಬ್ ಟ್ರೀ ಆಗಿ ಕನ್ಸ್ಟ್ರಕ್ಟ್ ಮಾಡೋದು ನಿಮಗೆ ಬರಬೇಕು. ಈಗೇನಾಗುತ್ತೆ, ಈ 70 ರೂಟ್ ವ್ಯಾಲ್ಯೂ ಆಗುತ್ತೆ, ಲೆಫ್ಟ್ ನೋಡ್ 65, ಈ 70ಗೆ ರೈಟ್ ನೋಡಿಲ್ಲ. ಫಸ್ಟ್ ಯಾರನ್ನ ಬರಿಬೇಕಾಗಿರೋದು ಲೆಫ್ಟ್. ಸೊ ಲೆಫ್ಟ್ ವ್ಯಾಲ್ಯೂ 65, ನೆಕ್ಸ್ಟ್ ರೂಟ್ ವ್ಯಾಲ್ಯೂ ಏನು 70. ಈಗ ನಾವು ಈ ಒಂದು ಸಪರೇಟ್ ಸಬ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ, ಸೊ ಇದ್ರ ಪ್ರಕಾರ ನೋಡಿದ್ರೆ ಲೆಫ್ಟ್ ಬರಿಬೇಕಿತ್ತು, ಲೆಫ್ಟ್ ಇಲ್ಲ ಇದರಲ್ಲಿ. ರೈಟ್ ಬರಿಬೇಕಿತ್ತು 70 ಮತ್ತೆ 65 ಬರ್ದಿದ್ದೀವಿ. ರೂಟ್ ವ್ಯಾಲ್ಯೂ ಬರಿಬೇಕಿತ್ತು, ರೂಟ್ ವ್ಯಾಲ್ಯೂನು ಕೂಡ ಆಲ್ರೆಡಿ ಬರ್ದಾಗಿದೆ. ಯಾಕಂತಂದ್ರೆ ಫಸ್ಟ್ ಲೆಫ್ಟ್, ನೆಕ್ಸ್ಟ್ ರೂಟು, ನೆಕ್ಸ್ಟ್ ರೈಟ್. ಸೊ ಇದು ಫುಲ್ ಕಂಪ್ಲೀಟ್ ಆಯ್ತು. ಈಗ ಇವಾಗ ಈ ಸಬ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರಿ, ಬ್ಲೂ ಒಳಗಡೆ ಇರುವಂತ ಸಬ್ ಟ್ರೀ ನಾವು ಫಸ್ಟ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವಲ್ಲ. ಸೊ ಅದ್ರ ಪ್ರಕಾರ ಏನಾಯ್ತು, ರೂಟ್ ವ್ಯಾಲ್ಯೂ ಇಸ್ 45, ಸೊ ಅದು ಆಲ್ರೆಡಿ ಬರ್ದಾಗಿದೆ. ನೆಕ್ಸ್ಟ್ ಲೆಫ್ಟ್ ವ್ಯಾಲ್ಯೂ ಇಸ್ 20, ಸೊ ಅದು ಕೂಡ ಆಲ್ರೆಡಿ ಬರ್ದಾಗಿದೆ. ರೈಟ್ ವ್ಯಾಲ್ಯೂಸ್ ಏನಿದ್ದು 55, 70, 65, 55, 60, 65, 70, ಸೊ ಅದು ಕೂಡ ಬರ್ದಾಗಿದೆ. ಅಂದ್ರೆ ಏನಾಯ್ತು, ಈ ಒಂದು ಸಪರೇಟ್ ಆಗಿ ಬ್ಲೂ ಕಲರ್ದು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವಲ್ಲ ಅದಾಗಿದೆ. ಅಂದ್ರೆ ಏನಾಯ್ತು, ಲೆಫ್ಟ್ ಆಗಿದೆ. ಸೊ ಲೆಫ್ಟ್ ಆದ್ಮೇಲೆ ರೂಟ್ ವ್ಯಾಲ್ಯೂ ಬರಬೇಕು, ರೂಟ್ ವ್ಯಾಲ್ಯೂ ಇಸ್ 85, ನೆಕ್ಸ್ಟ್ ರೈಟ್ ವ್ಯಾಲ್ಯೂ ಏನು 90. ಸೊ ಈಗ ನೋಡಿದ್ರೆ ನೀವು ಲೆಫ್ಟ್ ಸಬ್ ಟ್ರೀ ಕಂಪ್ಲೀಟ್ ಟ್ರೀದು ಲೆಫ್ಟ್ ಸಬ್ ಟ್ರೀ ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ ಏನಿದ್ರು ಕೂಡ ರೂಟ್ ವ್ಯಾಲ್ಯೂ ಬರಿಬೇಕು, ಯಾಕೆ ಲೆಫ್ಟ್ ಆದ್ಮೇಲೆ ರೂಟ್. ಸೊ ರೂಟ್ ವ್ಯಾಲ್ಯೂ ಇಸ್ 100. ನೆಕ್ಸ್ಟ್ ಕೇವಲ ರೈಟ್ ವ್ಯಾಲ್ಯೂಸ್ ಮಾತ್ರ ಉಳ್ಕೊಂಡಿರೋದು ರೈಟ್ ಸಬ್ ಟ್ರೀ. ಇದಕ್ಕೆ ಮತ್ತೆ ಲೆಫ್ಟ್ ರೂಟ್ ರೈಟ್ ಅನ್ನು ಅಪ್ಲೈ ಮಾಡ್ರಿ. ರೂಟ್ ವ್ಯಾಲ್ಯೂ ಇಸ್ 120, ಲೆಫ್ಟ್ ವ್ಯಾಲ್ಯೂ ಇಸ್ 115. ಸೊ ಫಸ್ಟ್ ಲೆಫ್ಟ್ ಅನ್ನ ಬರಿಬೇಕು 115, ನೆಕ್ಸ್ಟ್ ರೂಟ್ ವ್ಯಾಲ್ಯೂ ಇಸ್ 120. ರೈಟ್ ಅನ್ನ ಬರೆಯಕ್ಕೆ ಹೋದ್ರೆ ಇಲ್ಲಿ 130ಗೆ ಇನ್ನೂ ಚೈಲ್ಡ್ ಇದೆ. ಸೊ ಏನ್ ಮಾಡೋಣ, ಇದನ್ನ ಸಪರೇಟ್ ಸಬ್ ಟ್ರೀ ಆಗಿ ತಗೋಬೇಕು, ಡಿಟ್ಯಾಚ್ ಮಾಡ್ಬೇಕು ಇದರಿಂದ. ಸೊ ಅವಾಗ ಏನಾಯ್ತು, ಇದು ರೂಟ್ ವ್ಯಾಲ್ಯೂ ಆಯ್ತು, ಲೆಫ್ಟ್ ಇಲ್ಲ, ಕೇವಲ ರೈಟ್ ಇದೆ. ಲೆಫ್ಟ್ ಇಲ್ಲ, ರೂಟ್ ವ್ಯಾಲ್ಯೂ ಇಸ್ 130 and its right value is 145. ಸೊ ಲೆಫ್ಟ್ ಆಲ್ರೆಡಿ ಬರ್ದಿದೀವಿ 115, ರೂಟ್ ವ್ಯಾಲ್ಯೂ 120 ಆಗಿದೆ. ರೈಟ್ ಅಲ್ಲಿ ಇರುವಂತ 130, 145, ಸೊ ಅಷ್ಟು ಬರ್ದಾಯ್ತು. ಸೊ ಇವಾಗ ನೋಡಿ, ಲೆಫ್ಟ್ ಅಲ್ಲಿ ಇದ್ದಂತವು 20, 45, 55, 65. ಸೊ ಪ್ರೀ ಆರ್ಡರ್ ಫಾರ್ಮುಲಾ ಏನು, ರೂಟ್, ಲೆಫ್ಟ್, ರೈಟ್. ಫಸ್ಟ್ ರೂಟ್ ಅನ್ನ ಬರಿಬೇಕು. ನೋಡಿ ಇವಾಗ ಈ ಟ್ರೀ, ಅದೇ ಟ್ರೀ ಅನ್ನ ತಗೊಂಡಿರೋದು ನಾವು ಕನ್ಸ್ಟ್ರಕ್ಟ್ ಮಾಡಿರುವಂತದ್ದನ್ನೇ. ಸೊ ಫಸ್ಟ್ ಈ ಕಂಪ್ಲೀಟ್ ಟ್ರೀದು ರೂಟ್ ವ್ಯಾಲ್ಯೂ ಏನು 100. ಸೊ ಅದರ ಲೆಫ್ಟ್ ಪಾರ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ಅದರ ರೈಟ್ ಪಾರ್ಟ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಸೊ ದಿಸ್ ಇಸ್ ಲೆಫ್ಟ್ ಸಬ್ ಟ್ರೀ, ರೈಟ್ ಸಬ್ ಟ್ರೀ. ಫಸ್ಟ್ ಡಿಟ್ಯಾಚ್ ಮಾಡ್ಕೊಳ್ಳಿ ರೂಟ್ ವ್ಯಾಲ್ಯೂ ಇಂದ. ಸೊ ಕಂಪ್ಲೀಟ್ ಟ್ರೀದು ಫಸ್ಟ್ ಏನ್ ಬರಿಬೇಕಾಗಿರೋದು ನಾನು, ರೂಟ್ ವ್ಯಾಲ್ಯೂ. ಸೊ ಒಂದು ಟ್ರೀಗೆ ಒಂದೇ ರೂಟ್ ವ್ಯಾಲ್ಯೂ ಇರುತ್ತೆ, ದಟ್ ಈಸ್ 100. ಸೊ ರೂಟ್ ಮುಗೀತು. ಇವಾಗ ನೆಕ್ಸ್ಟ್ ಲೆಫ್ಟ್ ಹೋಗ್ಬೇಕು. ಸೊ ಲೆಫ್ಟ್ ಅಂತಂದ್ರೆ ಲೆಫ್ಟ್ ಸಬ್ ಟ್ರೀ. ಸೊ ಲೆಫ್ಟ್ ಸಬ್ ಟ್ರೀಗೆ ಮತ್ತೆ ರೂಟ್, ಲೆಫ್ಟ್, ರೈಟ್ ಅನ್ನ ಅಪ್ಲೈ ಮಾಡಿ. ಸೊ ಈ ಲೆಫ್ಟ್ ಸಬ್ ಟ್ರೀ ಅಲ್ಲಿ ರೂಟ್ ವ್ಯಾಲ್ಯೂ ಏನು 85. ಸೊ 85 ಅನ್ನ ಫಸ್ಟ್ ಬರ್ದೆ. ನೆಕ್ಸ್ಟ್ ಲೆಫ್ಟ್ ಅನ್ನ ಬರಿಬೇಕು, ಬಟ್ ಇಲ್ಲಿ 45ಗೆ ಇನ್ನೂ ಕೂಡ ಚೈಲ್ಡ್ಗಳಿದೆ. ಸೊ ಏನ್ ಮಾಡಬೇಕು, ಇದನ್ನ ಡಿಟ್ಯಾಚ್ ಮಾಡಿ ಇದನ್ನೇ ನಾವು ಸಪರೇಟ್ ಸಬ್ ಟ್ರೀ ಆಗಿ ಕನ್ಸ್ಟ್ರಕ್ಟ್ ಮಾಡಬೇಕು. ಲೆಫ್ಟ್ ಇದು ಸಪರೇಟ್ ಫುಲ್ಲು, ರೈಟ್ ವ್ಯಾಲ್ಯೂ ಗೊತ್ತಿದೆ. ಸೊ ರೈಟ್ ವ್ಯಾಲ್ಯೂ ಈಸ್ 90. ರೂಟ್ ಬರ್ದಾಗಿದೆ, ಲೆಫ್ಟ್ ಕಂಡು ಹಿಡಿದು ಆಮೇಲೆ ರೈಟ್ ಅನ್ನ ಬರೆಯೋಣ. ಸೊ ಲೆಫ್ಟಿಗೆ ಇದಕ್ಕೆ ನಾವೇನ್ ಮಾಡಬೇಕು, ಮತ್ತೆ ಅಪ್ಲೈ ಮಾಡಬೇಕು ರೂಟ್ ಲೆಫ್ಟ್ ರೈಟ್.
ರೂಟ್ ವ್ಯಾಲ್ಯೂ ಈಸ್ 45, ಲೆಫ್ಟ್ ವ್ಯಾಲ್ಯೂ ಈಸ್ 20, ರೈಟ್ಗೆ ಮತ್ತೆ ಬರೋಣ. ಸೊ ರೂಟ್ ವ್ಯಾಲ್ಯೂ ಈಸ್ 45, ಲೆಫ್ಟ್ ವ್ಯಾಲ್ಯೂ ಈಸ್ 20, ರೈಟಿಗೆ ಬಂದರೆ 55ಗೆ ಇನ್ನೂ ಚೈಲ್ಡ್ ಇದೆ. ಸೊ ಏನು ಮಾಡಬೇಕು, ಇದನ್ನು ಕೂಡ ಡಿಟ್ಯಾಚ್ ಮಾಡಬೇಕು. ಸೊ ಸಪ್ರೇಟ್ ಸಬ್ ಟ್ರೀ ಆದಾಗ ರೂಟ್ ಲೆಫ್ಟ್ ಇಲ್ಲ, ಕೇವಲ ರೈಟ್ ಇದೆ. ಸೊ ಫಸ್ಟ್ ರೂಟ್ ಬರಿಬೇಕು, ದಟ್ ಈಸ್ 55. ನೆಕ್ಸ್ಟ್ ಲೆಫ್ಟ್ ಇಲ್ಲ, ರೈಟ್ ಇದೆ, ಬಟ್ ರೈಟ್ಗೆ ಇನ್ನೂ ಚೈಲ್ಡ್ ಇದೆ. ಸೊ ಇದನ್ನು ಕೂಡ ಡಿಟ್ಯಾಚ್ ಮಾಡಿ. ಸೊ ಇವಾಗ ಇದು ರೂಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಫಸ್ಟ್ ರೂಟ್ ಬರಿಬೇಕು. ಸೊ ರೂಟ್ ವ್ಯಾಲ್ಯೂ ಈಸ್ 70, ನೆಕ್ಸ್ಟ್ ಲೆಫ್ಟ್ ವ್ಯಾಲ್ಯೂ ಈಸ್ 65. ಸೊ ಈಗೇನಾಯಿತು ನೋಡಿ, ಈ ಒಂದು ಸಪರೇಟ್ ಸಬ್ ಟ್ರೀ ತಗೊಂಡಿದ್ವಲ್ಲ, ಅದರಲ್ಲಿ ರೂಟ್ ವ್ಯಾಲ್ಯೂ 55 ಬರ್ದಿದ್ದೀವಿ, ರೈಟ್ ವ್ಯಾಲ್ಯೂನು ಕೂಡ ಬರ್ದಿದ್ದೀವಿ, ಲೆಫ್ಟ್ ಇರಲಿಲ್ಲ. ನೆಕ್ಸ್ಟ್ ಈಗ ಈ ಸಪರೇಟೆಡ್ ಸಬ್ ಟ್ರೀ ಅನ್ನ ತಗೊಂಡಿದ್ವಲ್ಲ ಇಲ್ಲಿ ಲೆಫ್ಟ್ ಪಾರ್ಟ್ ಅಲ್ಲಿ, ಸೊ ಅದರಲ್ಲಿ ಏನೇನು ಬರ್ದಾಗಿದೆ, ರೂಟ್ ವ್ಯಾಲ್ಯೂ 45 ಬರ್ದಾಗಿದೆ, ಲೆಫ್ಟ್ ವ್ಯಾಲ್ಯೂ 20 ಬರ್ದಾಗಿದೆ, ರೈಟ್ ಗಳ ವ್ಯಾಲ್ಯೂ 55, 70 ಮತ್ತೆ 65 ಅಷ್ಟನ್ನು ಕೂಡ ಬರ್ದಾಗಿದೆ. ಅಂದ್ರೆ ಲೆಫ್ಟ್ ಪಾರ್ಟ್ ಆಗಿದೆ, ರೂಟ್ ಆಗಿದೆ, ದಟ್ ಈಸ್ 85 ಆಗಿದೆ, ಲೆಫ್ಟ್ ಪಾರ್ಟ್ ಫುಲ್ ಆಗಿದೆ, ಇನ್ನು ಉಳಿದಿರೋದು ರೈಟ್ ಪಾರ್ಟ್, ದಟ್ ಈಸ್ 90. ಸೊ ಇವಾಗ ನೋಡಿ, ಈ ಲೆಫ್ಟ್ ಸಬ್ ಟ್ರೀದು ಫುಲ್ ಕಂಪ್ಲೀಟ್ ಆಯಿತು. ಸೊ ಲೆಫ್ಟ್ ಸಬ್ ಟ್ರೀ ಅಲ್ಲಿರುವಂಥ 85, 45, 20, ಆಮೇಲೆ 55, 70, 65 ಮತ್ತೆ 90 ಅಷ್ಟು ಕೂಡ ಇದಾವೆ ಅಂತಂದ್ರೆ ಲೆಫ್ಟ್ ಮುಗೀತು. ರೈಟ್ ಫಸ್ಟಿಗೆ ಬರ್ದಿದ್ವಿ 100, ಇನ್ನು ಉಳಿದಿರೋದೇನು ರೈಟ್. ಸೊ ರೈಟ್ ಸಬ್ ಟ್ರೀಗೆ ಮತ್ತೆ ಲೆಫ್ಟ್ ಮತ್ತೆ ರೂಟ್ ಲೆಫ್ಟ್ ರೈಟ್ ಅನ್ನ ಅಪ್ಲೈ ಮಾಡಿ. ರೂಟ್ ವ್ಯಾಲ್ಯೂ ಈಸ್ 120, ಲೆಫ್ಟ್ ವ್ಯಾಲ್ಯೂ ಈಸ್ 115. ಸೊ ರೈಟ್ ಅನ್ನ ಆಮೇಲೆ ಬರೆಯೋಣ. ಫಸ್ಟ್ ರೂಟ್ ವ್ಯಾಲ್ಯೂ ಈಸ್ 120, ಲೆಫ್ಟ್ ವ್ಯಾಲ್ಯೂ ಈಸ್ 115. ನೆಕ್ಸ್ಟ್ ರೈಟ್ ಅನ್ನ ಬರೆಯೋಕೆ ಹೋದ್ರೆ 130ಗೆ ಇನ್ನೂ ಚೈಲ್ಡ್ ಇದೆ. ಸೊ ಅದನ್ನ ಡಿಟ್ಯಾಚ್ ಮಾಡ್ರಿ, ಇದನ್ನ ಸಪರೇಟ್ ಸಬ್ ಟ್ರೀ ಆಗಿ ತಗೊಳ್ಳಿ. ರೂಟ್ ವ್ಯಾಲ್ಯೂ ಈಸ್ 130, ರೈಟ್ ವ್ಯಾಲ್ಯೂ ಈಸ್ 145. ಸೊ ಫಸ್ಟ್ ರೂಟ್ ಅನ್ನ ಬರೀಬೇಕು 130, ಲೆಫ್ಟ್ ವ್ಯಾಲ್ಯೂ ಇಲ್ಲ, ರೈಟ್ ವ್ಯಾಲ್ಯೂ ಮಾತ್ರ ಇರೋದು, ಸೊ 145. ಸೊ ಇವಾಗ ಅಷ್ಟು ಮುಗೀತಾ ನೋಡಿ, ರೈಟ್ ಸಬ್ ಟ್ರೀ ಅಲ್ಲಿ ಇದ್ದಂತ 120 ಬರ್ದಿದೀವಿ, 115 ಬರ್ದಿದೀವಿ, 130, 145 ಬರ್ದಿದೀವಿ. ಈಗ 100 ಈಸ್ ದ ರೂಟ್ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿವರೆಗೂ ಲೆಫ್ಟ್ ವ್ಯಾಲ್ಯೂ, ಸೊ ಇದಷ್ಟು ಕೂಡ ರೈಟ್ ವ್ಯಾಲ್ಯೂ. ಸೊ ರೂಟ್ ಲೆಫ್ಟ್ ರೈಟ್ ಅನ್ನು ಅಪ್ಲೈ ಮಾಡಿ ಪ್ರೀ ಆರ್ಡರ್ ಅನ್ನು ಕೂಡ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಪೋಸ್ಟ್ ಆರ್ಡರ್. ಸೊ ಫಾರ್ಮುಲಾ ಏನು, ಲೆಫ್ಟ್ ರೈಟ್ ರೂಟ್. ಇವಾಗ ಸೇಮ್ ಟ್ರೀ ಅನ್ನ ತಗೊಂಡಿದೀವಿ, ಲೆಫ್ಟ್ ರೈಟ್ ರೂಟ್ ಅನ್ನ ಅಪ್ಲೈ ಮಾಡಬೇಕು. ಸೊ ಸಿಂಪಲ್ ಏನು, ಫಸ್ಟ್ ರೂಟ್ ವ್ಯಾಲ್ಯೂ ಈಸ್ 100. ಸೊ ಅದರ ಲೆಫ್ಟ್ ಪಾರ್ಟ್ ಅಲ್ಲಿ ಇರುವಂತದ್ದು ಫುಲ್ ಲೆಫ್ಟ್ ಸಬ್ ಟ್ರೀ, ರೈಟ್ ಪಾರ್ಟ್ ಅಲ್ಲಿ ಇರುವಂತದ್ದು ಫುಲ್ ರೈಟ್ ಸಬ್ ಟ್ರೀ. ಲೆಫ್ಟ್ ಸಬ್ ಟ್ರೀ ಮತ್ತೆ ರೈಟ್ ಸಬ್ ಟ್ರೀ ಅನ್ನ ಡಿಟ್ಯಾಚ್ ಮಾಡ್ಕೊಳ್ಳಿ. ಫಸ್ಟ್ ಬರಿಬೇಕಾಗಿರೋದು ಲೆಫ್ಟ್ ಪಾರ್ಟ್. ಸೊ ಲೆಫ್ಟ್ ಪಾರ್ಟ್ ಅನ್ನ ಬರಿತಾ ಹೋಗೋಣ, ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗ್ಬೇಕು. ಸೊ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಹೋಗೋಣ ಅಂತಂದ್ರೆ ರೂಟ್ ವ್ಯಾಲ್ಯೂ ಈಸ್ 85, ಲೆಫ್ಟ್ ವ್ಯಾಲ್ಯೂ ಈಸ್ 45, ಸೊ ರೈಟ್ ವ್ಯಾಲ್ಯೂ ಈಸ್ 90. ಸೊ ರೈಟ್ ವ್ಯಾಲ್ಯೂ ಸಪರೇಟ್ ಇದೆ, ನಾನು ಬರಿಬಹುದು, ಬಟ್ ಲೆಫ್ಟ್ ಅನ್ನ ಫಸ್ಟ್ ಬರಿಬೇಕು, ಲೆಫ್ಟ್ಗೆ ಇನ್ನೂ ಚೈಲ್ಡ್ ಇದೆ. ಸೊ ಏನ್ ಮಾಡ್ತೀನಿ, ಇದನ್ನ ಸಪರೇಟ್ ಸಬ್ ಟ್ರೀ ಆಗಿ ತಗೊಂತೀನಿ. ಸೊ ಸಪರೇಟ್ ಸಬ್ ಟ್ರೀ ಆಗಿ ತಗೊಂಡ್ರೆ ಮತ್ತೆ ಇಲ್ಲಿ ಅಪ್ಲೈ ಮಾಡಬೇಕು ಲೆಫ್ಟ್ ರೈಟ್ ರೂಟ್ ಅನ್ನ. ಸೊ ರೂಟ್ ವ್ಯಾಲ್ಯೂ ಈಸ್ 45, ಲೆಫ್ಟ್ ವ್ಯಾಲ್ಯೂ ಈಸ್ 20, ರೈಟ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಫಸ್ಟ್ ಬರಿಬೇಕಾಗಿರುವಂತದ್ದೇನು ಲೆಫ್ಟ್ ವ್ಯಾಲ್ಯೂ, ಸೊ 20 ಬರ್ದಿದ್ದೀನಿ. ರೈಟ್ ವ್ಯಾಲ್ಯೂ ಗೊತ್ತಿಲ್ಲ, ಯಾಕಂತಂದ್ರೆ 55ಗೆ ಇನ್ನೂ ಚೈಲ್ಡ್ಗಳಿದೆ. ಸೊ ಏನ್ ಮಾಡಬೇಕು, ಇದನ್ನ ಸಪರೇಟ್ ಸಬ್ ಟ್ರೀ ಆಗಿ ತಗೋಬೇಕು. ಸೊ ದಿಸ್ ವಿಲ್ ಬಿ ದ ರೂಟ್, ಲೆಫ್ಟ್ ಇಲ್ಲ, ರೈಟ್ ಮಾತ್ರ ಇದೆ. ಸೊ ಲೆಫ್ಟ್ ಇಲ್ಲ, ರೈಟ್ ವ್ಯಾಲ್ಯೂ ಈ 70, ಬಟ್ 70ಗೆ ಇನ್ನೂ ಚೈಲ್ಡ್ ಇದೆ ಅಂತಂದ್ರೆ ಅದನ್ನ ಮತ್ತೆ ಸಪರೇಟ್ ಸಬ್ ಟ್ರೀ ಆಗಿ ತಗೋಬೇಕು. ಸೊ ಸಿಂಗಲ್ ಚೈಲ್ಡ್ ಇರೋವರೆಗೂ, ಸೊ ಬರೀ ಚೈಲ್ಡ್ ಮಾತ್ರ ಇರಬೇಕು, ಅದಕ್ಕೆ ಫರ್ದರ್ ಚೈಲ್ಡ್ ಇರಬಾರ್ದು, ಅಲ್ಲಿವರೆಗೂ ಕೂಡ ನೀವು ಸಬ್ ಟ್ರೀ ಮಾಡಲೇಬೇಕು. ಸೊ ದಿಸ್ ವಿಲ್ ಬಿಕಮ್ ರೂಟ್, ದಿಸ್ ವಿಲ್ ಬಿಕಮ್ ಲೆಫ್ಟ್. ಸೊ ಫಸ್ಟ್ ಲೆಫ್ಟ್ ಬರಿಬೇಕು 65, ನೆಕ್ಸ್ಟ್ ರೈಟ್ ಇಲ್ಲ, ಇದಕ್ಕೆ 70ಗೆ ರೂಟ್ ಇದೆ, ಸೊ ರೂಟ್ ಈಸ್ 70. ನೆಕ್ಸ್ಟ್ ಇವಾಗ ನೋಡಿದ್ರೆ ಈ ಒಂದು ಸಪರೇಟ್ ಸಬ್ ಟ್ರೀ ಏನ್ ತಂದಿದ್ವಲ್ಲ ಅದರಲ್ಲಿ ಲೆಫ್ಟ್ ಇರಲಿಲ್ಲ, ರೈಟ್ ಇವಾಗ ಫುಲ್ ಬರ್ದಾಗಿದೆ, ರೂಟ್ ವ್ಯಾಲ್ಯೂ ಬರಿಬೇಕು. ಸೊ ರೂಟ್ ವ್ಯಾಲ್ಯೂ ಈಸ್ 55. ನೆಕ್ಸ್ಟ್ ಇವಾಗ ಈ ಒಂದು ಸಪರೇಟ್ ಸಬ್ ಟ್ರೀ ತಗೊಂಡಿದ್ವಲ್ಲ, ಸೊ ಅದರಲ್ಲಿ ಲೆಫ್ಟ್ 20 ಬರ್ದಾಗಿದೆ, ರೈಟ್ ಅಲ್ಲಿ ಇರುವಂತಹ 3 ವ್ಯಾಲ್ಯೂಗಳನ್ನು ಬರ್ದಾಗಿದೆ, ರೂಟ್ ವ್ಯಾಲ್ಯೂ ಬರಿಬೇಕು, ದಟ್ ಈಸ್ 45. ನೆಕ್ಸ್ಟ್ ಇದು ಅಷ್ಟು ಕೂಡ ಏನಾಗಿತ್ತು, ಇದು ಲೆಫ್ಟ್ ಸಬ್ ಟ್ರೀ ಆಗಿತ್ತು. ನೆಕ್ಸ್ಟ್ ರೈಟ್ ವ್ಯಾಲ್ಯೂ ಬರಿಬೇಕು, ದಟ್ ಈಸ್ 90. ನೆಕ್ಸ್ಟ್ ಇದರ ರೂಟ್ ವ್ಯಾಲ್ಯೂ ಈಸ್ 85. ಸೊ ಇವಾಗ ಇದಷ್ಟು ಸೇರಿ ಲೆಫ್ಟ್ ಸಬ್ ಟ್ರೀ ಫುಲ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬರಿಬೇಕಾಗಿರುವಂತದ್ದು ರೈಟ್ ಸಬ್ ಟ್ರೀ. ಸೊ ರೈಟ್ ಸಬ್ ಟ್ರೀಗೆ ಬನ್ನಿ, ಸೇಮ್ ಅಪ್ಲೈ ಮಾಡಿ, ಲೆಫ್ಟ್ ರೈಟ್ ರೂಟ್. ಸೊ 120 ಈಸ್ ರೂಟ್, ಲೆಫ್ಟ್ ಈಸ್ 115, ರೈಟ್ ಅನ್ನ ಆಮೇಲೆ ಕಂಡುಹಿಡ್ಕೊಳ್ಳೋಣ. ಲೆಫ್ಟ್ ವ್ಯಾಲ್ಯೂ ಈಸ್ 115. ನೆಕ್ಸ್ಟ್ ರೈಟ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ ಅಂದ್ರೆ 130ಗೆ ಚೈಲ್ಡ್ ಇದೆ, ಸೊ ಅದನ್ನ ಡಿಟ್ಯಾಚ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿಕಮ್ ರೂಟ್, ಲೆಫ್ಟ್ ಇಲ್ಲ, ರೈಟ್ ಮಾತ್ರ ಇರೋದು. ಸೊ ಅಪ್ಲೈ ಮಾಡಿ, ಲೆಫ್ಟ್ ಇಲ್ಲ, ರೈಟ್ ಇದೆ, ದಟ್ ಈಸ್ 145.
ನೆಕ್ಸ್ಟ್ ರೂಟ್ ವ್ಯಾಲ್ಯೂ ಏನು 130. ಸೊ ಇವಾಗ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಲೆಫ್ಟ್ 115 ಬರ್ದಾಗಿದೆ, ರೈಟ್ ಅಲ್ಲಿ ಇರುವಂತ 130 145 ಬರ್ದಾಗಿದೆ, ರೂಟ್ ವ್ಯಾಲ್ಯೂ ಈಸ್ 120. ಸೊ ಇವಾಗ ಇದಷ್ಟು ಸೇರಿ ರೈಟ್ ಮುಗೀತು, ಅಂದ್ರೆ ರೈಟ್ ಸಬ್ ಟ್ರೀ ಮುಗೀತು. ಕೊನೆಗೆ ಉಳಿದಿರೋದೇನು ಕಂಪ್ಲೀಟ್ ಟ್ರೀ ಅಲ್ಲಿ ರೂಟ್ ವ್ಯಾಲ್ಯೂ ಮಾತ್ರ ಉಳಿದಿತ್ತು, ದಟ್ ಈಸ್ 100. ಸೊ 100 ವಿಲ್ ಬಿ ದ ರೂಟ್ ವ್ಯಾಲ್ಯೂ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಫಸ್ಟ್ ಬೈನರಿ ಸರ್ಚ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಆಮೇಲೆ ಇನ್ ಆರ್ಡರ್, ಪ್ರಿ ಆರ್ಡರ್, ಪೋಸ್ಟ್ ಆರ್ಡರ್ ನ ಅಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ಒಂದು ಟೆಕ್ನಿಕ್ ನಾನು ಏನು ಹೇಳ್ಕೊಟ್ನಲ್ವಾ ಅದನ್ನ ಒಂದು 2-3 ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಡಿಫರೆಂಟ್ ಪ್ರಾಬ್ಲಮ್ಸ್ ನಾನು 5ರಿಂದ 6 ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಮಾಡೆಲ್ ಪೇಪರ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಒಂದು 2-3 ವಿಡಿಯೋನ ನೋಡಿ, ನಿಮಗೆ ಇನ್ನೂ ಈಸಿ ಆಗುತ್ತೆ. ನಾನು ಯಾವ ರೀತಿ ಸಾಲ್ವ್ ಮಾಡಿದ್ದೀನಲ್ಲ ಅದಕ್ಕಿಂತ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.